ಅಂತ ಇಲ್ಲಿ ನಿಂದಿರ್ತಾರೆ. ಬಂದ್ಬಿಡ್ರಿ. ನೀರು ನಿಂತಾಗ ಅಲ್ಲಿ ಕಲುಷಿತ ಆಗ್ತಿದೆ, ಅದು ಕೊಳಚೆ ನೀರು ಮತ್ತು ಅವೆರಡು. ಹಂಗಾಗಿ ಭಾಳ ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಸ್ಟೇಟ್ಮೆಂಟ್ ಕೊಡ್ತಾರೆ. समाग्रह का जो है तो भारी ताकि जो कच्चे कच्चे ಸರ್, ಊರಲ್ಲಿ ಈಗಾಗಲೇ ಜೆ ಕಾಮಗಾರಿಗಳು ಆಗ್ತಾ ಇದ್ದಾವೆ ಸರ್. ಶುದ್ಧ ಕುಡಿಯುವ ನೀರಿನ ಯೋಜನೆಗಳು ಅಂತೇಳಿ JGM ಅಂತ ಹೇಳ್ತಾರೆ. ಈ ಕೆಲಸ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ನಡೀತಾ ಇರೋದು ಸರಿಸುಮಾರು 1 ತಿಂಗಳಿಂದ 1.5 ತಿಂಗಳಾಯಿತು ಸರ್. ಆದರೂ ಕೂಡ ಕೆಲಸ ಪೂರ್ಣ ಆಗದೆ ಭಾಳ ಕಳಪೆ ಕೆಲಸ ಆಗ್ತಾ ಇದೆ ಸರ್. ಕಾರಣ ಇಷ್ಟೇ ಸರ್, ಊರಲ್ಲಿ ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ, ಈ ಗುಂಡಿಗಳನ್ನು ತೊಳೆಯುವಂತಾಗಲಿ ಮತ್ತು ಶುದ್ಧ ಭಾಳ ಅಂದರೆ ತುಂಬ ಅನುಕೂಲ ಆಗುವಂಥ CC ವ್ಯವಸ್ಥೆ ರಸ್ತೆಗಳು ಇದ್ವು ಸರ್ ಓಣಿಗಳಲ್ಲಿ. ಅದನ್ನೆಲ್ಲ ಹೊಡೆದಿದ್ದಾರೆ. ಅಲ್ಲಿ ಪೈಪ್ಲೈನ್ಸ್ಗಳನ್ನು ಮಾಡ್ತಿದ್ದಾರೆ ಸರ್. ಆ ಪೈಪ್ಲೈನ್ಸ್ಗಳು ಮಾಡ್ತಿದ್ರು ಕೂಡ ಪೈಪ್ಲೈನ್ಸ್ಗಳು ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಏನಂದರೆ ಸರ್, ಅವರು ಗುಂಡಿಗಳನ್ನು ತೊಡೆಯೋ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಮಣ್ಣನ್ನು ಹಾಕಿ ಅಲ್ಲಿ ಫಿನಿಶ್ ವರ್ಕ್ ಕೊಡ್ತಾ ಇಲ್ಲ ಸರ್. ಅಲ್ಲೆಲ್ಲ ಏನಾಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಗುಂಡಿಗಳನ್ನು ತೆಗೆಯುವಂಥದ್ದಾಗಿರಲಿ, ಸಣ್ಣ ಪುಟ್ಟ ಕಳಪೆ ಕೆಲಸಗಳನ್ನು ಮಾಡ್ತಿರೋದ್ರಿಂದ ಮೇಲಿಂದ ಓಣಿಗಳಲ್ಲಿ ಬರುವಂಥ ಕೊಳಚೆ ನೀರುಗಳಾಗಿರಲಿ ಅಥವಾ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಪೈಪ್ಗಳಾಗಿರಲಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದ್ದಾರೆ, ಊರಿನ ಜನರ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ. ಕೊಳಚೆ ನೀರು ನಿಂತು, ಗುಂಡಿಗಳಿಗೆ ಕೊಳಚೆ ನೀರು ನಿಂತು ಸರ್, ಅಲ್ಲಿ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಡೆಂಗು ಮತ್ತು ಟೈಫಾಯ್ಡ್ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ ಸರ್. ಇದರ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ PDOಗಳಿಗೂ ಮತ್ತು ಅಧ್ಯಕ್ಷರ ಗಮನ ತಂದರೂ ಕೂಡ ಅವ್ರು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಸರ್. ಜೊತೆಗೆ ಇದರ ಬಗ್ಗೆ ನಾವು ಪ್ರಮುಖವಾಗಿ ಈ ಒಂದು ಕೆಲಸದ ಗುತ್ತಿಗೆದಾರರ ಗಮನಕ್ಕೆ ತಗೊಂಡೋದ್ರು ಕೂಡ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್. ಹಾಗಾಗಿ ನಾವು ಅವರ ಮೇಲೆ ಸರಿಯಾದ ಕ್ರಮವನ್ನು ವಹಿಸಬೇಕು ಮೇಲ್ಮಟ್ಟದ ಅಧಿಕಾರಿಗಳು ಅಂತ ಹೇಳಿ ನಾವು ಒತ್ತಾಯಿಸ್ತಿದ್ದೀವಿ ಸರ್. ಜೊತೆಗೆ ಇಲ್ಲಿ ಊರಲ್ಲಿ ಬಹಳಷ್ಟು ಈಗ ಸುಮಾರು 6-7 ತಿಂಗಳ ಕಾಲ ವಲಸೆ ಹೋಗಿ ಬಂದಿರತಕ್ಕಂಥ ಜನ ಇದ್ದಾರೆ. ಈಗ ಬಂದು ಸುಮಾರು 1-1.5 ತಿಂಗಳು ಆಗಿದೆ ಸರ್ ವಲಸೆ ಜನ ಊರಲ್ಲಿ ಬಂದು ಸೇರಿರೋದ್ರಿಂದ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರಲಿ ಅಥವಾ ಇಲ್ಲಿ ಶುದ್ಧವಾದ ವಾತಾವರಣದ ಪರಿಸ್ಥಿತಿಗಳು ಇಲ್ಲ ಸರ್. ಬಹಳ ಕೆಟ್ಟ ವಾತಾವರಣ ಆಗಿರೋದ್ರಿಂದ ಸರ್, ಈಗ ಕಾಮಗಾರಿ ನಡೀತಿದೆ ಸರ್. ಈ ಕಾಮಗಾರಿ ಬಹಳಷ್ಟು ಕಳಪೆ ಕಾಮಗಾರಿ ಇದೆ. ಈ ಕಾಮಗಾರಿ ಮಾಡಿರೋ ಜಾಗಗಳಲ್ಲಿ ಅಥವಾ ರಸ್ತೆಗಳಲ್ಲಿ ಬಹಳಷ್ಟು ದುರಸ್ತಿ ಆಗಿರೋದ್ರಿಂದ ಸಣ್ಣ ಪುಟ್ಟ ಜನ ಮತ್ತು ವಯಸ್ಸಾದವರು ಓಡಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಜೊತೆಗೆ ಸರ್, ಈ ಕೆಲಸದ ಬಗ್ಗೆ ನಾವು ಕೇಳಪಟ್ಟ ಮಾಹಿತಿ ನೋಡೋದಾದ್ರೆ ಸರ್, ಇವರು ಈ ಒಂದು ಕಾಮಗಾರಿಯ ಗುತ್ತಿಗೆದಾರರೊಂದಿಗೆ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು PDOಗಳು ಮತ್ತು ಸಂಬಂಧಪಟ್ಟ ಕೆಲವು ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸದಸ್ಯರುಗಳೆಲ್ಲ ದುಡ್ಡಿನ ವಿಚಾರದಲ್ಲಿ ಅವರಿಗೆ ಮಿಂಗಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್. ಹಾಗಾಗಿ ಈ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಹಳಷ್ಟು ಗಂಭೀರ ಮತ್ತು ಬಹಳ ನಿರೀಕ್ಷಿತವಾದ ತನಿಖೆಯನ್ನು ನಡೆಸಿ ನಮಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕಂತ ಹೇಳಿ ಒತ್ತಾಯಿಸ್ತಿದ್ದೀವಿ ಸರ್. ಕುಮಾರ್ ನಾಯ್ಕ, ಗೋರ್ಸೇನಾ ತಾಲೂಕು ಅಧ್ಯಕ್ಷರು, ಹೊಸಪೇಟೆ ಸರ್.